ಈ ಭಾಗ ಇದೆಯಲ್ಲ, ಎಲ್ಲಿರ್ತದೆ. ಇಲ್ಲಿಂದ ನೀವು ಉಸಿರನ್ನು ತಗೊಳ್ತೀರಿ ಇಡ ಮತ್ತು ಪಿಂಗಳದ ಮೂಲಕ, ಅದು ಇಲ್ಲಿಗೆ ಹೋಗ್ತದೆ. ಇಲ್ಲಿ ತನಕ ನಿಮಗೆ ಫೀಲ್ ಆಗ್ತದೆ ಇದು ಆದಿ ದೈವಿಕ ಪ್ರಪಂಚ. ಇಲ್ಲಿಂದ ಇಲ್ಲಿ ಸರಸ್ವತಿ ಇರ್ತಾಳೆ. ಈ ನಾಲಿಗೆ ಓಪನ್ ಮಾಡು, ನಾಲಿಗೆ ತುಂಬ ಮಾಡಬೇಡ, ಖಾಲಿ ಆಗಬೇಡ. ಈ ನಾಲಿಗೆ ರುಚಿ ಗಂಧ ಸ್ಪರ್ಶವನ್ನು ಹಿಡಿಯುತ್ತೆ. ರುಚಿ ಇರುವುದಿಲ್ಲಿ, ಲಡ್ಡುವಲ್ಲ. ಫಸ್ಟ್ ಲಡ್ಡುವಲ್ಲಿ ರುಚಿ ಇದೆ ಅಂತ ತಿಳ್ಕೊಂಡಿದ್ದು ಬಾಹ್ಯಜ್ಞಾನ. ಆಮೇಲೆ ಇವನಿಗೆ ಅರ್ಥ ಆಗುತ್ತೆ ಅದು ನನ್ನ ನಾಲಿಗೆಯಲ್ಲೇ ಇದ್ದಿದ್ದು ರುಚಿ, ಲಡ್ಡುವಲ್ಲ, ನನ್ನ ರಸಗ್ರಂಥಿಲಿರೋದು. ಇದು ಆಧ್ಯಾತ್ಮ. ಫಸ್ಟ್ ಇದ್ದಿದ್ದು ಪ್ರಶ್ನೆ, ಫಸ್ಟ್ ತಿಳ್ಕೊಂಡಿದ್ದು ಭ್ರಮೆ. ಆಮೇಲೆ ಆ ಚಿಂತೆಯಿಂದ ಚಿಂತನೆಗೆ ಬಂತು, ಭ್ರಮೆ ಹೋಯಿತು, ಕೊನೆಗೆ ಸತ್ಯ ತಿಳಿತು. ಅದಿರೋದು ಇಲ್ಲಿ. ಈ ರಸವನ್ನು ಉತ್ಪತ್ತಿ ಮಾಡೋ ಸಾಫ್ಟ್ವೇರ್ ಯಾವುದೋ ಇರಬೇಕು, ಅದು ಮನಸ್ಸು ಬುದ್ಧಿಗೆ ಸಂಬಂಧಪಡ್ತು. ಇವೆರಡನ್ನೂ ಕಂಟ್ರೋಲ್ ಮಾಡೋದು ಇನ್ಯಾವುದೋ ಒಂದಿರಬೇಕು, ಅದು ಚೈತನ್ಯ. ಅದು ಇಲ್ಲಿರ್ತದೆ, ಈ ಭಾಗದಲ್ಲಿರುತ್ತೆ. ಇದನ್ನು ಬ್ರಹ್ಮಕುಹರ ಅಂತೀವಿ. ಇದನ್ನು ನಾರಾಯಣ ಇದರಲ್ಲಿ ತಿರಿಯ ಗೂರ್ಧ್ವ ಮದಶ್ಯಾಯಿ ಅಲ್ವಾ. ನಮ್ಮ 3 ಕಮಲಗಳುಂಟು ಶರೀರದಲ್ಲಿ. ಒಂದು ಭೋಗ ಕಮಲ, ಜನನಾಂಗ. ಇನ್ನೊಂದು ಯೋಗ ಕಮಲ, ಇಲ್ಲಿ ಸಹಸ್ರಾರ. ಇದು ಜ್ಞಾನ ಕಮಲ. ಹಾಗಾಗಿ ಹೆಣ್ಣಿನ ಸ್ತನದಲ್ಲಿ ಹಾಲು ಬರ್ತದೆ. ಭಗವಂತ ಎಲ್ಲಿರುವುದು? ಕ್ಷೀರಾಬ್ಧಿ ಶಯನ. ಎಲ್ಲದಕ್ಕೂ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೆ. ಇಲ್ಲಿ ಅವನ ವಾಸ ಅಂಗುಷ್ಟ ಪ್ರಾಣ ಆಗಿದ್ದಾನೆ, ಅಣುವಾಗಿ ಅಲ್ವಾ. ಅಣುವಾಗಿ ನಿಮ್ಮೊಳಗೆ ಪರಮಾತ್ಮ ಇದ್ದಾನೆ. ಆ ಅಣುವನ್ನು ತಿಳಿಲಿಕ್ಕೆ ಅಭ್ಯಾಸಕ್ಕೆ ನಾವು ದೇವತಾ ವಿಗ್ರಹ ಉಪಾಸನೆ ಮಾಡ್ತೀವಿ. ವಿಗ್ರಹದಲ್ಲಿರೋ ಚೈತನ್ಯಕ್ಕೆ ಪ್ರಾಣಶಕ್ತಿಯನ್ನು ಆವಾಹನೆ ಮಾಡಿ ಅದನ್ನು ಆಕ್ಟಿವೇಟ್ ಮಾಡಿ ಅದನ್ನು ಉಪಾಸನೆ ಮಾಡಿ 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 ನಮ್ಮ ಮನಸ್ಸನ್ನು ನಿಲ್ಲಿಸ್ತೀವಿ. ಹಾಗಂತ ವಿಗ್ರಹವೇ ಆಧ್ಯಾತ್ಮ ಅಲ್ಲ. ವಿವೇಕದಿಂದ ಗ್ರಹಣ ಮಾಡುವುದು ವಿಗ್ರಹ. ಏನು? ವಿವೇಕದಿಂದ ಗ್ರಹಣ, 2 ಶಬ್ದ ಇದೆ. ಇನ್ನೊಂದು ನಿಗ್ರಹ, ನಿಯಮದಿಂದ ಗ್ರಹಣ ಮಾಡು. ಯಾರೋ ಕೇಳಿದ್ರು ವಿಧಿ ಮತ್ತೆ ವಿಧಾನ. ವಿಧಿ ಯಾವುದು? ಚೈತನ್ಯ. ಇದನ್ನು ತಿಳಿಲಿಕ್ಕಿರೋದು ಯಾವುದು? ವಿಧಾನ. ಅದರಲ್ಲಿ ಸನಾತನ ಧರ್ಮವನ್ನು 6 ಭಾಗ ಮಾಡ್ತೀವಿ. ಶಾಕ್ತ, ಶೈವ, ವೈಷ್ಣವ, ಗಾಣಪತ್ಯ, ಸ್ಕಂದ, ಸೂರ್ಯ. ಅದು ಇನ್ನೊಮ್ಮೆ, ಯಾಕೆ ಸಮಯ ಅಷ್ಟಿಲ್ಲ. ಇದಿಷ್ಟು ಅರ್ಥ ಆಯ್ತಾ? ಪ್ರಾಕ್ಟಿಕಲಿ ಇಟ್ಟಿದ್ದೀನಿ. ಇಲ್ಲಿ ಅಗ್ನಿ ಇರೋ ಜಾಗ. ಈ ನ್ಯಾಚುರೋಪತಿಲಿ ಹೊಕ್ಕಳಿಗೆ ಹರಳೆಣ್ಣೆ ಹಚ್ತಾರೆ. ಯಾರು ಹೋಗಿದ್ದೀರಿ ನೇಚರ್ ಕೇರಿಗೆ? ಇಲ್ಲಿ ಹಾಕೋದು ಅದೇ. ತುಂಬ ಓವರ್ ಎಸಿಡಿಟಿ, ಸ್ಟ್ರೆಸ್ ಇದ್ದಾಗ ಹರಳೆಣ್ಣೆನ ಗಂಧರ್ವ ತೈಲ ಅಂತೀವಿ. ಅದರ ಎಲೆ ನೋಡಿದ್ದೀರಾ? ದೊಡ್ಡ ಎಲೆ, ಗಂಧರ್ವರ ಕೈ ಥರ. ಅದು ನಮ್ಮನ್ನು ಓವರ್ ಸ್ಟ್ರೆಸ್ಸಿಂದ ಕಮ್ಮಿ ಮಾಡುತ್ತೆ. ನಾನು ಯಾವಾಗಲೂ ಬೆನ್ನೋವು ಬಂದರೆ ಚೂರು ಹರಳೆಣ್ಣೆ ಹಚ್ಕೊ, ಅಲ್ಲಿ ಹೀಟಿಂದ ಆಗಿರ್ಬೋದು. ಈ ಭಾಗ ಬ್ರಹ್ಮರಂಧ್ರ. ಇದು ಫಸ್ಟು ತಣ್ಣಗಾಗಬೇಕು. ನೆಕ್ಸ್ಟು ತಣ್ಣಗಾಗಬೇಕಾಗಿದ್ದು ಯಾವುದು? ಅಗ್ನಿನೇತ್ರ ಇರೋ ಜಾಗ, ರುದ್ರಗ್ರಂಥಿ. ಇದು ರುದ್ರಗ್ರಂಥಿ, ಇದು ಬ್ರಹ್ಮಗ್ರಂಥಿ, ಇದು ವಿಷ್ಣು ಗ್ರಂಥಿ. ಲಲಿತಾ ಸಹಸ್ರನಾಮದಲ್ಲಿ ಬರುತ್ತಲ್ಲ, ಇದು ವಿಷ್ಣು ಗ್ರಂಥಿ ವಿಭೇದಿನ್ಯೇ ನಮ. ಬ್ರಹ್ಮಗ್ರಂಥಿ ವಿಭೇದಿನ್ಯೇ, ಮೂಲಾಧಾರಕ್ಕೂ ಬ್ರಹ್ಮಗ್ರಂಥಿ ಅಂತೀವಿ. ಇದು ವಾಗ್ದೇವಿ ಇರೋ ಜಾಗ. ಇದು ರುದ್ರಗ್ರಂಥಿ ವಿಭೇದಿನ್ಯೇ ನಮ. ಅಕಾರ ಉಕಾರ ಮಕಾರ ಓಂಕಾರ ಡಮಾನಂತ. ಕೊನೆಗೆ ಉಳ್ಕೊಳ್ಳೋದೇನು? ಬೆಳಕು. ಅಲ್ಲಿ ಜೀವ ಪರಮಾತ್ಮ ಸ್ಥಿತಿಗೆ ಹೋದ. ಆತ್ಮನ ಸ್ಥಿತಿ ಅಲ್ಲ ಅದು. ಅಲ್ಲಿಂದ ಜ್ಞಾನಗ್ರಂಥಿಯ ಮೂಲಕ ಅವನು ಹಿಂಗೆ ಬರಬೇಕು, ಸೂಕ್ಷ್ಮನಾಡಿಯಿಂದ ಬಂದು ಇದರೊಳಗೆ ಸೇರಬೇಕು. ಅಲ್ಲಿ ಜ್ಞಾನ ಆಗೋದು. ಒಬ್ಬ ಜೀವ ಪರಮಾತ್ಮ ಸ್ಥಿತಿಗೆ ಹೋದಾಗ ಅವನ ಹತ್ರ ಅಷ್ಟಸಿದ್ಧಿ ನವನಿಧಿಗಳಿರುತ್ತೆ. ಪರಮಾತ್ಮನಿಗಿರೋ ಶಕ್ತಿ ಇರುತ್ತೆ. ಆದರೆ ಅವನ ಆ ಶಕ್ತಿಯ ಲೋಕೇಶಣ ಅಂತ. ಒಬ್ಬ ಜ್ಞಾನಿ ಹಾಳಾಗೋದು 3ರಿಂದ. ಒಂದು ವಿತ್ತೇಷಣ, ದುಡ್ಡು ಮಾಡೋ ವ್ಯಾಮೋಹ. ಇನ್ನೊಂದು ಪುತ್ರೇಷಣ, ನಾನು ನನ್ನ ನೆಂಟರು ನನ್ನ ಮಕ್ಕಳು ಅಂತ ಆಸ್ತಿ ಮಾಡಲಿಕ್ಕೆ ಹೊರಟ್ರೆ. ಇನ್ನೊಂದು ಲೋಕೇಶಣ, ನಂದು ಬ್ಯಾನರ್ ಬೀಳಲಿ, ನಂಗೆ ಪೂಜೆ ಆಗಲಿ. ಇದೆಲ್ಲ ಒಂದು ಭ್ರಾಂತು. ಯಾಕೆ ಅಡ್ಡ ಬೀಳಬೇಡಿ, ಫೋಟೋ ಕೂಯಿಡ್ಬೇಡಿ ಅನ್ನೋದು ಅದಕ್ಕೆ. ನನ್ನನ್ನು ಹಾಳು ಮಾಡಲಿಕ್ಕೆ ಅದು ಸಾಕು ಅಂತ.
ಈ ಹುಚ್ಚು ಮನುಷ್ಯನಿಗೆ ಹಿಡಿದಾಗ ಅವನು ಒದ್ದಾಡ್ತಿರ್ತಾನೆ, ನಾನೊಂದು ಐಡೆಂಟಿಫೈ ಆಗಬೇಕು. ನೋಡು, ನಿನ್ನಲ್ಲಿ ಜ್ಞಾನ ಆದಾಗ ಪ್ರಕೃತಿಯೇ ಹಲಸಿನ ಹಣ್ಣು ಬಿಟ್ಟರೆ ಸ್ಮೆಲ್ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಹೋಗಿ ನಾನು ಹಣ್ಣಾಗಿದ್ದೀನಿ ಅಂತ ಹೇಳೋದು ಬೇಡ. ಇದೆಷ್ಟು ಸತ್ಯವೋ, ಒಬ್ಬ ಜ್ಞಾನಿ ಆದ ಅವನು ಎಲ್ಲೇ ಇದ್ದರೂ ರಮಣರ ಥರ ಅದಾಗೆ ಎಲ್ಲವೂ ಬರಬೇಕು. ಸಹಜ ಪ್ರಕ್ರಿಯೆ ಇದು. ಇದನ್ನು ತಿಳ್ಕೊಳ್ಳದೆ ನಾವು ಪ್ರವಚನವು ಏನೋ ಕೊಡ್ಲಿಕ್ಕೆ ಹೋದರೆ ಒಂದು ಪ್ರೋಗ್ರಾಮ್ ಆಗುತ್ತೆ. ದೇರ್ ಈಸ್ ನೋ ಪ್ರೋಗ್ರೆಸ್. ಇನ್ನಿಂದ ಅದರಿಂದ ಬ್ಯಾಡ್ ಎಫೆಕ್ಟ್ ಜಾಸ್ತಿ, ಮಹಾಪಾತಕ ಬಂದು ಸೇರಿಕೊಳ್ಳುತ್ತೆ. ಯಾಕೆ? ತಾನು ಹಾದಿ ತಪ್ಪದಲ್ಲದೆ ಲೋಕವನ್ನೇ ಹಾದಿ ತಪ್ಪಿಸಿದ ಮಹಾಪಾಪ ಹಿಡ್ಕೊಳ್ತಾನೆ ಅವನು ಆಚೆ ಕೂತವ್. ಇವತ್ತು ಬರಬೇಕಾದ್ರೆ ಅಲ್ಲಿ ಹೋಗಿ ಏನು ಪ್ರಾರ್ಥನೆ ಮಾಡದೆ ಹೇಳ್ತೀನಿ, ಈ ಮೂರ್ಖನಿಗೇನು ಗೊತ್ತಿಲ್ಲ. ಇದೇ ಹೇಳಿದ್ದು, ಕನ್ನಡದಲ್ಲೇ ಹೇಳಿದ್ದು. ಈ ಮೂರ್ಖನಿಗೇನು ಗೊತ್ತಿಲ್ಲ, ನೋ ಪ್ರಿಪರೇಷನ್. ಮೀಡಿಯಾವನ್ನು ನಿನ್ನ ಹತ್ರ ತಂದಿಟ್ಟಿದ್ದೀನಿ, ನೀನೇನಾದ್ರು ಮಾತಾಡಿಸ್ಲಿಕ್ಕಿದ್ರೆ ಮಾತಾಡಿಸು. ಹಾದಿ ಒಂದು ತಪ್ಪಿಸುವ ಮಾತು ನನ್ನ ಬಾಯಿಂದ ಬರೆಸಬೇಡ. ಅಲ್ಲೂ ನನ್ನ ಬುದ್ಧಿ ಮನಸ್ಸೇನಾರು ಆ್ಯಕ್ಟಿವೇಟ್ ಆದರೆ ಅದನ್ನು ತಕ್ಕ ಮಟ್ಟಿಗೆ ನಿನ್ನ ಕೆಲಸ ಆಗೋ ತನಕ ಆಫ್ ಮಾಡಿಟ್ಟಿರು. ಇಂಗ್ಲೀಷಲ್ಲಿ ಹೇಳಿದರೆ ದಿಸ್ ಇಸ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ. ಹಾಗೂ ನನ್ನ ಮಾತೆಲ್ಲರೂ ಹೊರಟು ಮಾಡುತ್ತೆ ಅಂದರೆ ಒಂದು ಅಡ್ಡ ಬಿದ್ದೇ ಕೂತ್ಕೊಂಡೆ. ಇಷ್ಟು ಕೆಲಸ ಇದೆ. ಫಸ್ಟು ಅಹಂಕಾರವನ್ನು ನಿರಹಂಕಾರದ ಹತ್ರ ಇಡು, ನಮಸ್ಕಾರ. ಮತ್ತು ಅಹಂಕಾರವನ್ನು ಖಂಡರೂಪಿಯಾಗಿರೋ ಚೈತನ್ಯಗಳ ಹತ್ರ ಇಡು, ಎರಡೂ ಕಡೆ ಇಳಿತು. ಅಹಂಕಾರ ಇರುವುದಲ್ಲಿ ಈ ಪಾರ್ಟಲ್ಲಿ, ನೆತ್ತಿಲಿರುವುದಲ್ಲಿ ಅಲ್ವಾ? ಕಲಿ ಪ್ರವೇಶ ಆಗುವುದಲ್ಲಿ. ಕಲಿ ಅಂದ್ರೇನು? ಚಿನ್ನ, ವೇಶ್ಯಾವೃತ್ತಿ, ಬಾರು, ಬಾರ್ಡ್ರ್ ಗಲಾಟೆ. ಕಲಿ ಭಾಗವತದಲ್ಲಿ ಹೇಳಿದೆ, ನಾನು ಇಲ್ಲೆಲ್ಲ ಪ್ರವೇಶ ಆಗಿರ್ತೇನೆ. ದುಡ್ಡು, ಆ ಪ್ರವೇಶ. ಚಿನ್ನ ಇಡುವುದಲ್ಲಿ ಕ್ರೌನ್. ಇಲ್ಲಿ ನೆತ್ತಿಗೆ ಐ ನೋ ಐ ಆಮ್ ಸಮಥಿಂಗ್ ಅನ್ನೋದು ಹೋಗ್ತೋ ಅವತ್ತಿಂದ ರಾಕ್ಷಸ. ಆಧ್ಯಾತ್ಮದಲ್ಲಿ ಶುರು ಕಲಿಬೇಕಾಗಿದ್ದು ವಿಧೇಯತೆ ಮತ್ತು ವಿನಯ. ಅದೆರಡೂ ಬರಬೇಕಾದ್ರೆ ಗುರುವಾಕ್ಯ ಮತ್ತು ಗುರುಪಾದುಕೆ ಮೇಲೆ ಅತೀ ದೊಡ್ಡ ಶ್ರದ್ಧೆ ಇರಬೇಕು. ಅದು ಯಾರೋ ಹೇಳಿಕೊಟ್ಟು ಶ್ರದ್ಧೆ ಅಲ್ಲ. ಆ ಶ್ರದ್ಧೆ ಇದ್ದವನಿಗೆ ಈ ದಾರಿ ಸುಲಭ ಅಲ್ವಾ? ಈಗ ಇಲ್ಲಿ ತುಂಬ ಓವರ್ ಸ್ಟ್ರೆಸ್ ಆಯಿತು, ಮಿಕ್ಸಿಗೆ ಬಂದು ಅದರ ಎಫೆಕ್ಟ್ ಇಲ್ಲ ಆಯ್ತು, ಹೀಟ್ ಆಯಿತು. ನೆಕ್ಸ್ಟು ಬಾಡಿ ಮೇಲೆ ಕೆಲಸ ಮಾಡ್ತು, ಎಸಿಡಿಟಿ ಶುರುವಾಯಿತು. ನಾರ್ಮಲ್ ಇಂಟೆಸ್ಟೈನಿನ ಅಬ್ಸಾರ್ಪ್ಷನ್ ಏನಿರ್ತದೆ, ವಿಲ್ಲೈಸ್, ಅದು ವರ್ಕೌಟು ನಿಲ್ಲಿಸ್ತು. ನಿಧಾನ ಯಾವಾಗ ಅದರ ಕೆಲಸ ಏನು? ನಿಮ್ಮ ಆಹಾರದಲ್ಲಿರೋ ಸೂಕ್ಷ್ಮ ಶಕ್ತಿಯನ್ನು ಎಳೆದು ಪ್ರಾಣಗಳಿಗೆ ಕಳಿಸೋದು. ಅದು ಕಮ್ಮಿ ಆಯಿತು, ಡೈಜೆಷನ್ ಪ್ರಾಬ್ಲಮ್ ಶುರುವಾಯಿತು. ನೆಕ್ಸ್ಟ್ ಇರೋದು ಶುಗರು, BP. ಡೈಜೆಷನ್ ಪಿಕ್ಚರ್ ಬಿಡ್ತು ಅಂದಾಗ ನೆಕ್ಸ್ಟ್ ಫಿಲ್ಟ್ರೇಷನ್. ಹಾರ್ಟಿಗೆ ರಕ್ತ ಹೋಗೋದೆಲ್ಲಿಂದ? ಕಿಡ್ನಿಯಿಂದ. ಕಿಡ್ನಿ ಫಿಲ್ಟ್ರೇಷನ್ ವ್ಯತ್ಯಾಸ ಆಯಿತು. ಫಿಲ್ಟ್ರೇಷನ್ ಸರಿ ಇಲ್ಲ, ನೆಕ್ಸ್ಟ್ ಆಗೋದೇನು? BP ಮತ್ತು ಶುಗರ್. ಶುಗರಿಗೆ ಮೆಡಿಸಿನ್ ತಗೊಳ್ತಿರ್ತೀರಿ. ಫಸ್ಟ್ ಇಲ್ಲಿಂದ ಶುರು ಮಾಡಬೇಕು. ಔಷಧಿ ಎಲ್ಲಿಂದ ಆಗಬೇಕು? ಈ ಭಾಗದಿಂದ. ಚಿಂತನೆಗಳನ್ನು ಶುಭ್ರ ಮಾಡಬೇಕು. ಇಲ್ಲಿ ಆಧ್ಯಾತ್ಮ ಕೆಲಸ ಮಾಡೋದು. ಅಲೋಪತಿ ಔಷಧಿ ಕೊಡೋದೆಲ್ಲಿ? ಹೊರಗಿನ ದೇಹಕ್ಕೆ. ಮಿಸ್ ಹೊಡೆದಿದ್ದು ಎಲ್ಲಿಂದ? ಇಲ್ಲಿಗ ಚಿಂತನೆಗೆ ಬಂದ್ರಿ. ಮಿಸ್ ಹೊಡೆದಿದ್ದು ಭಾವದಿಂದ. ಭಾರತ ಅನ್ನೋ ಶಬ್ದದ ಬಾ ಪಿಕ್ಚರ್ ಬಿಡ್ತು ಫಸ್ಟ್. ರಥ ಆಮೇಲೆ ಮಕಾಡೆ ಮಲಗ್ತು. ಇದು ಅರ್ಥ ಆಯ್ತಾ? ನನ್ನ ಭಾಷೆಯಲ್ಲಿ ಹೇಳಿದೆ. ಫಸ್ಟ್ ಭಾವನೆ ಶುದ್ಧಿ ಆಗಬೇಕು, ಆಮೇಲೆ ನ್ಯಾಚುರೋಪತಿ ಮೂಲಕ ದೇಹ ಶುದ್ಧಿ ಆಗಬೇಕು. ಕಾಯಿಲೆ ಇದೆಲ್ಲ 3rd ಸ್ಟೇಜ್ 4th ಸ್ಟೇಜ್ ಕ್ರಾಸ್ ಆದವರಿಗಲ್ಲ, ಇನ್ಸ್ಟಲ್ ಸ್ಟೇಜಿಗೆ ಇದೆಲ್ಲ. ಅದಕ್ಕೆ 6 ಮಂತ್ಸಿಗೊಮ್ಮೆ ನ್ಯಾಚುರೋಪತಿಗೆ ಹೋಗು ಅಂತ ಬಡ್ಕೊಳ್ಳು. ಫಸ್ಟು ಇಲ್ಲಿಗೆ ಧಾರ ಅಂತ ಆಯುರ್ವೇದದಲ್ಲಿದೆ. ಆಯುಷ್ ವೇದ, ಆಯುರ್ವೇದ ಅಂತ ಅದರ ಹೆಸರು. ಆಯುರ್ವೇದ ಅಲ್ಲ, ಆಯುಷ್ ವೇದ, ಋಗ್ವೇದದ ಭಾಗ. ಅದನ್ನು ಬರೆದವರು ಚರಕ ಮತ್ತು ಸುಶ್ರುತ. ಅವರು ಯಾರು ಅಂದರೆ ಅಶ್ವಿನಿ ದೇವತೆಗಳು, ರೀಬರ್ತ್ ಆಫ್ ಅಶ್ವಿನಿ, ಸೂರ್ಯನ ಮಕ್ಕಳು. ಸೂರ್ಯ ಯಾರು? ಆರೋಗ್ಯದ ದೇವತೆ. ಅದಕ್ಕೆ ಅವನು ಆದಿತ್ಯ.
ಯಾಕೆ ಆದಿತ್ಯ ಹೃದಯ ಹೇಳಬೇಕು?